ಆತ್ಮೀಯರೇ ನಮಸ್ಕಾರ. ಜನಶ್ರೀ ಟೈಮ್ಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ ಸ್ವಾಮಿ ವಿರಕ್ತ ಮಠ. ವೀಕ್ಷಕರೇ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಅಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನುವಂತಹ ನಾನುಡಿ ಕೂಡ ಇದೆ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ಮಕ್ಕಳಿಗೆ ಆರಂಭದ ಹಂತದಲ್ಲಿಯೇ ನಾವು ಜ್ಞಾನವನ್ನು ಕೊಟ್ಟರೆ ಆ ಮಕ್ಕಳು ಆ ಮನೆಗೆ ಎಷ್ಟು ಬೆಳಕಾಗಬಹುದು, ಆ ಮನೆಯನ್ನು ಬೆಳಗಬಹುದು, ಅಲ್ಲಿರುವ ಮನಗಳನ್ನು ಬೆಳಗಬಹುದು, ಜೊತೆಗೆ ಅಲ್ಲಿರುವ ಜನರನ್ನು ಕೂಡ ಜಳಪಿಸುವ ಹಾಗೆ ಮಾಡ್ಬೋದು ಅನ್ನೋದಕ್ಕೆ ಇಲ್ಲೊಂದು ಕುಮಾರಿ ಸಾಕ್ಷಿ ಆಗ್ತಾ ಇದ್ದಾಳೆ. ಈ ಕುಮಾರಿ ಗಾಂಧಾರಿ ವಿದ್ಯೆಯ ರೂವಾರಿ. ಯಾರು ಹಾಗಿದ್ರೆ ಏನು ಗಾಂಧಾರಿ ವಿದ್ಯೆ ಅದು? ಯಾವ ಸಂಸ್ಥೆಯಿಂದ ಆಕೆ ತರಬೇತಿಯನ್ನು ಕೊಡ್ತಾ ಇದ್ದಾಳೆ? ಇನ್ನೂ ಕಲಿಯುವ ವಯಸ್ಸಿನಲ್ಲೇ ಕಲಿಸುವ ಗುರುವಾಗಿ ಆಕೆ ಶೋಭಿಸ್ತಾ ಇದ್ದಾಳೆ. ಹಾಗಿದ್ರೆ ಯಾರು ಆ ಕುಮಾರಿ? ಆ ಕುಮಾರಿನ ಹೆತ್ತಂತ ಪೋಷಕರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಇದೇ ಇವತ್ತಿನ ವಿಶೇಷ, ಗಾಂಧಾರಿ ಈ ಕುಮಾರಿ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ತಾ ನೇರವಾಗಿ ಆ ಕುಮಾರಿಯನ್ನು ಪರಿಚಯಿಸುವಂತ ಕಾರ್ಯಕ್ರಮ ಮಾಡೋಣ. ಮೊದಲಿಗೆ ಆ ಕುಮಾರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ. ಎಸ್, ಹಾಗೇನೆ ಈ ಒಂದು ಸಹೋದರಿ ಕುಮಾರಿಯ ತಾಯಿ ಮಾತೃಶ್ರೀ ಅವರು ನಮ್ಮ ಜೊತೆಗಿದ್ದಾರೆ. ಅವನು ಕೂಡ ಕಾರ್ಯಕ್ರಮ ಸ್ವಾಗತ ಮಾಡ್ತೀನಿ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಅಮ್ಮ, ಈಗ ನಿಮ್ಮ ಮಗಳು ಗಾಂಧಾರಿ ವಿದ್ಯೆಯನ್ನ ಗದಗದ ಪರಿಸರದಲ್ಲಿ ಎಲ್ಲ ತರಹದ ಜನರಿಗೆ, ವಿದ್ಯಾರ್ಥಿಗಳಿಗೆ, ಹಿರಿಯರಿಗೆ, ಕಿರಿಯರಿಗೆ ನೀಡ್ತಾ ಇದ್ದಾಳೆ. ಈ ಗಾಂಧಾರಿ ವಿದ್ಯೆ ಬಗ್ಗೆ ನಾನು ಮಾತನಾಡ್ತೇನೆ. ನಂತರ ನಿಮ್ಮ ಜೊತೆಗೆ ಆರಂಭದಲ್ಲಿ ಯಾವ ಸಂಸ್ಥೆಯ ಮೂಲಕ ಈ ಇಂಥದ್ದೊಂದು ತರಬೇತಿ ಕೊಡ್ತಾ ಇದ್ರಿ ನೀವು ಅಂತ? ಜ್ಞಾನ ವೃಕ್ಷ ಶಿಕ್ಷಣ ಸಂಸ್ಥೆ ಅಂತ ಆ ಸಂಸ್ಥೆಯಿಂದ ಕೊಡ್ತಾ ಇದೀವಿ ಸರ್. ಓಕೆ. ಇದು ನಮ್ಮ ಹಿರಿಯರ ಆಸೆನೂ ಆಗಿತ್ತು. ಹಾಗಾಗಿ ಒಂದು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋಣ ಅಂತ ಇದನ್ನೊಂದು ವಿದ್ಯೆ ನನ್ನ ಮಗಳು ಕಲಿಸ್ತಾ ಇದ್ದಾಳೆ. ಏನು ಸಂಸ್ಥೆ ಅದು? ಯಾವಾಗ ಶುರು ಮಾಡಿದ್ರಿ? ಹೇಗ್ ಶುರು ಮಾಡಿದ್ರಿ? ಏನ್ ಹೇಳ್ತೀರಿ ಸಂಸ್ಥೆ ಬಗ್ಗೆ ನೀವು? ಆ ಸಂಸ್ಥೆ ಶುರುವಾಗಿ 3-4 ವರ್ಷ ಆಯ್ತು ಸರ್. ಅವಾಗಿಂದಾನೆ ಇದು ಗಾಂಧಾರಿ ವಿದ್ಯೆ ಬಗ್ಗೆ ತರಬೇತಿ ಕೊಡ್ತದಾಳಕಿ. ಇದು ಒಂದು ಹಿರಿಯರ ಆಸೆನೂ ಆಗಿತ್ತು ಸರ್. ಹಂಗಾಗಿ ಅವಳ ಆಸೆಗೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೆ. ಈ ಜ್ಞಾನ ವೃಕ್ಷ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ನೀವು ಶೀರ್ಷಿಕೆ ಇಟ್ಟಿದ್ದೀರಿ ಸಂಸ್ಥೆಗೆ. ಈ ಜ್ಞಾನ ವೃಕ್ಷದಿಂದ ಕೇವಲ ಗಾಂಧಾರಿನೇ ಫೋಕಸ್ ಮಾಡೋದಾ ಅಥವಾ ಬೇರೆ ಬೇರೆ ಏನಾದ್ರು ಕೊಡ್ಬೇಕು ಅಂತಿದ್ಯಾ? ಇಲ್ಲ ಸರ್, ಮುಂದಿನ ದಿನಮಾನಗಳಲ್ಲಿ ಸಮಾಜಕ್ಕೆ ಒಳ್ಳೊಳ್ಳೆ ಒಂದು ಕೊಡುಗೆಯನ್ನು ಕೊಡ್ಬೇಕಂತ ಆಸೆ ಐತೆ ಸರ್. ಅಮ್ಮ, ಈಗ ನೀವು ಒಂಚೂರು ನಿಮ್ಮ ಕುಟುಂಬವನ್ನ, ನಿಮ್ಮ ಫ್ಯಾಮಿಲಿಯನ್ನ ಪರಿಚಯ ಮಾಡಿಕೊಡಿ. ಈಗ ನಿಮ್ಮ ಫ್ಯಾಮಿಲಿನಲ್ಲಿ ಯಾರ್ಯಾರಿದ್ದಾರೆ? ಈಗ ಎಷ್ಟನೇ ಮಗಳು? ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾರೆ? ಹೇಗಿದೆ ಕುಟುಂಬ? ನಿಮ್ಮ ಕುಟುಂಬದ ಹಿನ್ನೆಲೆ ಏನು? ನಮ್ಮ ಯಜಮಾನ್ರು, ನಾನು, ಇವಳು ದೊಡ್ಡ ಮಗಳು ಸರ್, ಇನ್ನೊಬ್ಳು ಚಿಕ್ಕ ಮಗಳಿದ್ದಾಳೆ. ರೋಣ ತಾಲೂಕ್ ಜಕ್ಲಿ ಸರ್. ಇಲ್ಲಿ ಗದಗನಲ್ಲಿದ್ದ ಒಂದು 18-19 ವರ್ಷ ಆಯ್ತು ಸರ್. ಓಕೆ. ನಮ್ಮ ಮನೆಯವರು SPFs ವರ್ಕ್ ಮಾಡ್ತಾರೆ ಸರ್. ಓಕೆ, ಗೌರ್ಮೆಂಟ್ ಎಂಪ್ಲಾಯ್. ಓಕೆ. ಈ ಕಡೆ ಒಂದ್ ಕಡೆ ಆ ಸರ್ಕಾರಿ ಸೇವಕರಾಗಿ ಅವ್ರು ಕೆಲಸ ಮಾಡ್ತಾ ಇದ್ರೆ, ಸಮಾಜ ಸೇವಕರಾಗಿ ನೀವು ಮುಂದುವರಿತಾ ಇದ್ದೀರಿ. ಏನ್ ಅನ್ಸತ್ ನಿಮ್ಗೆ? ಖುಷಿ ಅನ್ಸುತ್ತೆ ಸರ್. ಎಷ್ಟು ಜನ ಮಕ್ಕಳು? ಅದ್ರಲ್ಲಿ ಏನ್ ಓದ್ತಾ ಇದ್ದಾಳೆ ಸೌಮ್ಯ? ಇವಳು ಫಸ್ಟ್ನೇದವಳು ಸರ್. 2 ಮಕ್ಕಳು ನನ್ಗೆ. ಓಕೆ. ಇವಳು PUC ಸೆಕೆಂಡ್ ಇಯರ್ ಮುಗಿಸ್ ಸರ್. ಈಗ ಇಂಜಿನಿಯರಿಂಗ್ ಅಚೀವ್ ಸರ್. ಇಂಜಿನಿಯರಿಂಗ್ ಅವಳು ಚಿಕ್ಕವಳು 9th ಸರ್. ಓಕೆ ಅಮ್ಮ. ಓಕೆ. ಎಸ್, ಇದು ಅವ್ರ ತಾಯಿ ಹೇಳುವಂತಹ ಮಾತು. ಹಿರಿಯರ ಒಂದು ಆಸೆ ಇತ್ತು, ಹಾಗಾಗಿ ನಾವು ಸಂಸ್ಥೆ ಕಟ್ಟಿದ್ವಿ. ಅದೇನೋ ಗೊತ್ತಿಲ್ಲ, ಮಗಳು ಈ ತರ ಮಾಡ್ತಾ ಇದ್ದಾರೆ, ಖುಷಿ ಇದೆ ಅಂತ ಇದ್ದಾರೆ. ಸೊ ನೇರವಾಗಿ ಈಗ ಆ ಕುಮಾರಿ ಸೌಮ್ಯ ಹತ್ರ ಹೋಗೋಣ. ಸೌಮ್ಯ, ಇದು ನೀವೇನು ಓದ್ತಾ ಇದ್ದೀರಿ? ನಾನೀಗ ಸೆಕೆಂಡ್ PU ಮುಗೀತು ಸರ್. ಈಗ ಇಂಜಿನಿಯರಿಂಗ್ ಹಚ್ಚೇನಿ ಸರ್. ಓಕೆ, ಇಂಜಿನಿಯರಿಂಗ್ ಓದ್ತಾ ಇದ್ರಿ ಪ್ರೆಸೆಂಟ್? ಹಾ ಸರ್. ಓಕೆ ಓಕೆ. ಹೇಗೆ ನಡೀತಾ ಇದೆ ಸ್ಟಡಿ ಎಲ್ಲ? ಇನ್ನು ಕಾಲೇಜ್ ಸ್ಟಾರ್ಟ್ ಆಗ್ಬೇಕು ಸರ್. ಈಗ 13th ಸ್ಟಾರ್ಟ್ ಆಗ್ತೈತೆ ಅಂದಾರ ಸರ್. ಅಲ್ಲ, ನಿಮ್ಗೆ ಈಗ ಈ ಗಾಂಧಾರಿ ವಿದ್ಯೆ ಇದೆ ಅಲ್ವಾ? ಈ ಗಾಂಧಾರಿ ವಿದ್ಯೆನ ಎಲ್ಲಿ ಕಲ್ತ್ರಿ? ಹೇಗೆ ಕಲ್ತ್ಕೊಂಡ್ರಿ ನೀವು? ನಾನು ಚಿಕ್ಕಮಂಗ್ಳೂರೊಳಗೆ ಒಬ್ರು ಸರ್ ಅದಾರ ಸರ್. ಅಲ್ಲಿ ಪಂಚಮುಖಿ ಜ್ಞಾನ ಕೇಂದ್ರ ಅಂತ ಐತೆ ಸರ್. ಅವ್ರ ಕಡೆಯಿಂದ ನಾ 9th ಇದ್ದಾಗ ಕಲ್ತೀನಿ ಸರ್. ಅಂದ್ರೆ 9th ಇದ್ದಾಗ ಅಲ್ಲಿ ಕಲಿಯಕ್ ಹೋಗಿದ್ರು, ನೀಲೇ ಬಂದು ಕಲಿಸಿದ್ರು? ಇಲ್ಲ ಸರ್, ಆನ್ಲೈನ್ ಇಂದ ನಾ ಕಲ್ತೀನಿ ಸರ್. ಓಕೆ. ಚಿಕ್ಕಮಂಗ್ಳೂರಲ್ಲಿ ಕಲ್ತ್ರಿ? ಎಷ್ಟು ದಿನ ಕಲ್ತ್ರಿ? ಹೇಗೆ ಹೇಳ್ಕೊಟ್ರು? ನಾನು 21 days ಹಿಂಗ್ ಕಲ್ತ ಸರ್. ಆನ್ಲೈನ್ನಾಗ ಹೇಳ್ಕೊಟ್ರಿ ಸರ್. ಅಂದ್ರೆ ಈಗ ನಾ ಹೆಂಗ್ ಹೇಳ್ಕೊಡತ್ತೀನಿ, ಅವರು ಹಂಗ ಸೇಮ್ ಹೇಳ್ಕೊಟ್ರಿ. ಈ ಗಾಂಧಾರಿ ವಿದ್ಯೆ ಅಂದ್ರೆ ಏನು? ಗಾಂಧಾರಿ ವಿದ್ಯೆ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡ ಈಗ ನಾವ್ ಕಣ್ ತೆಗದ್ ಏನೇನ್ ಮಾಡ್ತೀವಿ ಹಂಗ ಕಣ್ ಮುಚ್ಚ ಎಲ್ಲ ಮಾಡ್ಬೋದು ಸರ್. ಈಗ ನೀವು ಪ್ರತಿನಿತ್ಯ ನಿಮ್ಮ ಹತ್ರ ಬರ್ತಾರಲ್ಲ ವಿದ್ಯೆ ಕಲಿಯೋಕೆ, ಆಫ್ಲೈನ್ ಆನ್ಲೈನ್ ಎರಡೂ ಇದೆ? ಆನ್ಲೈನ್ ಆಫ್ಲೈನ್ ಎರಡು. ಹೆಂಗ್ ಸ್ಟಾರ್ಟ್ ಮಾಡ್ತೀರಿ? ಹೆಂಗ್ ಶುರು ಮಾಡ್ತೀರಿ?
ಸ್ಟಾರ್ಟಿಂಗ್ ಅವ್ರಿಗೆ ಅವ್ರದ್ದು ಬಿಹೇವಿಯರ್ ಎಲ್ಲ ತಿಳ್ಕೊಂತೀವಿ ಸರ್. ಅದಾಗಿಂದ ಒಂದೊಂದು ಐಟಮ್ ಇರ್ತಾವ ಸರ್, ಅದನ್ನ ತಗೊಂಡ್ ಬರಾಕ್ ಹೇಳ್ತೀವಿ ಸರ್. ಆಮೇಲೆ ಈಗ ಧ್ಯಾನ ಮಾಡೋ ಇರ್ತಾವ ಸರ್, ಸ್ವಲ್ಪ ಮಂತ್ರ ಇರ್ತಾವ ಸರ್, ಅದೆಲ್ಲ ಹೇಳ್ಕೊಟ್ರ ಅವಾಗ. ಏನ್ ಮಂತ್ರ ಅದು? ಒಂದ್ ಮಂತ್ರ ಹೇಳಿ, ಹೆಂಗ್ ಧ್ಯಾನ ಮಾಡೋದು? ಅದು ಕಲಿತಿಂದ ಹೇಳಕ್ ಬರುತ್ತೆ ಸರ್. ಕಲ್ತಿಂದ ಹೇಳ್ಬೇಕು. ಧ್ಯಾನ ಮಾಡೋದಂದ್ರೆ ಹೆಂಗೆ ಅದು? ಅಂದ್ರ ಈಗ ಮೆಡಿಟೇಷನ್ ಇರ್ತಾವ ಸರ್. ಅದೇ ಹೆಂಗ್ ಮಾಡೋದು ತೋರಿಸ್ಬೋದಲ್ಲ? ಯಾವ ರೀತಿ ಮೆಡಿಟೇಷನ್ ಮಾಡೋದು? ಬೇರೆ ಬೇರೆ ಟೈಪ್ಸ್ ಇರ್ತಾವ. ಒನ್ ಟೈಪ್ಸ್ ತೋರಿಸ್ರಿ ಜನರಿಗೆ ಗೊತ್ತಾಗ್ಲಿ. ಹೆಂಗ್ ಅದ ಮಾಡ್ತೀರಿ? ಹಂಗ ಹೇಳಕ್ ಬರಂಗಿಲ್ಲ. ಹೇಳಕ್ ಬರಂಗಿಲ್ಲ. ಓಕೆ, ಅಂದ್ರೆ ನಿಮ್ಮ ಹತ್ರ ಬಂದ್ರೆ ಹೇಳ್ಕೊಡೋದು. ಓಕೆ ಓಕೆ ಓಕೆ. ಈಗ ಗಾಂಧಾರಿ ಇದರಲ್ಲಿ ನೀವು ಹೇಳಿದ್ರಿ, ನಾವು ಅದಕ್ಕೆ ಕಣ್ಣು ಕಟ್ಟಿ, ಕಣ್ಣಿದ್ದಾಗ ಏನನ್ನ ನಾವು ಕಾಣ್ತೀವೋ ಕಣ್ಣಿಲ್ಲ ಕೂಡ ಕಾಣಬಹುದು ಅಂತ. ಆ ಥರದಲ್ಲಿ ಇವಾಗ ಇಲ್ಲಿ ತನಕ ನಿಮ್ಮಂದ ಎಷ್ಟು ಜನ ತಯಾರಾಗಿದ್ದಾರೆ? ಎಷ್ಟು ದಿನಗಳಿಂದ ನೀವು ತರಬೇತಿ ನೀಡ್ತಾ ಇದ್ದೀರಿ? ನಾ ಫೆಬ್ರವರಿಯಿಂದ ಕ್ಲಾಸಸ್ ಮಾಡತ್ತೀನಿ ಸರ್. ಈಗಿನ ತನ 70-75 ಮೆಂಬರ್ಸ್ ಕಲ್ತಾರ ಸರ್. ನಿಮ್ಮಿಂದನಾ? ಓ ವೆರಿ ಗುಡ್. ಎಷ್ಟು ವಯಸ್ಸಿನವರು? 5 ವರ್ಷದಿಂದಾನು ಕಲ್ತಾರ ಸರ್. ಈಗ 16 ತನ ಕಲಿಬಹುದು ಸರ್. ಕಲಿಬಹುದು. 16 ವರ್ಷದ ಒಳಗಿನವರು. ಓಕೆ. ಈಗ ನೀವು ಒಬ್ಬ ವಿದ್ಯಾರ್ಥಿ, ನೀವಿನ್ನು ಕಲಿಕಾರ್ಥಿ. ಕಲಿಯುವ ಸಮಯದಲ್ಲೇ ಕಲಿಸುವ ಗುರುವಾಗಿದ್ದೀರಿ. ನಿಮಗೆ ಸಮಯ ಸಾಲ್ತಾ ಇದೆಯಾ? ಯಾಕೆಂದ್ರೆ ನೀವು ಮುಂದಿಗೆ ಇಂಜಿನಿಯರ್ ಓದೋರಿದ್ದೀರಿ, ಈ ಹಿಂದಿನ ಓದ್ತಾ ಇದ್ರಿ. ನಿಮ್ಮ ಎಜುಕೇಶನ್ಗೆ ಅಥವಾ ಈ ಒಂದು ಮಾಡೋಕೆ ಸಮಯ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ? ಅಡ್ಜಸ್ಟ್ ಮಾಡ್ಕೊಂತೀನಿ ಸರ್. ಅಂದ್ರೆ ಆಫ್ಲೈನ್ ಮಾರ್ನಿಂಗ್ ಇರ್ತೈತಿ ಸರ್, ಕಾಲೇಜ್ ಟೈಮಿಂಗ್ ಕಿಂತ ಮೊದ್ಲೇ ಇರುತ್ತೆ ಸರ್. ಆನ್ಲೈನ್ ಕಾಲೇಜ್ ಮುಗಿಸ್ ಬಂದು 7 ಸ್ಟಾರ್ಟ್ ಆಗ್ತೈತಿ ಸರ್, ಅಲ್ಲಿ ಅಡ್ಜಸ್ಟ್ ಆಗ್ತೈತಿ ಸರ್. ಈಗ ಕಲಿಯೋಕ್ ಬರ್ತಾರಲ್ವಾ ಮಕ್ಕಳು, ಅವ್ರು ಬಂದಾಗೆಲ್ಲ ಕೆಲವು ಮಕ್ಕಳು ಇರ್ತಾರೆ, ಅವ್ರ ತಂದೆ ತಾಯಿನ ಹೇಳ್ತಿರ್ತಾರೆ, ತುಂಬಾ ಈ ಹುಡುಗ ಹಠಮಾರಿ ಇದ್ದಾನೆ, ಈತನ ಸ್ವಭಾವ ಸೂಕ್ಷ್ಮ ಇಲ್ಲ, ಇವನ್ ಕಲಿಯೋದು ಕಷ್ಟ ಅಂತ ಹೇಳ್ತಿರ್ತಾರೆ. ಅಂತ ಚಾಲೆಂಜಿಂಗ್ ಆಗಿರುವಂತಹ ಮಕ್ಕಳನ್ನು ನೀವು ಕೂಡ ತಯಾರು ಮಾಡಿದ್ರಿ? ಹಾ ಸರ್, ಅವರೇ ಜಾಸ್ತಿ ಜಲ್ದಿ ಕಲಿತಾರ ಸರ್. ಹೌದಾ? ಅಂದ್ರೆ ಈಗ ಮನೆಯೊಳಗೆ ಯಾರು ಓಡಾಡ್ತಾರೆ ಮಾಡ್ತಾರೋ ಅವ್ರ ಕಡೆ ತಂದು ಕೊಡ್ಬೋದು ಹಂಗಾರೆ? ಮಾಡಬಹುದು. ಓಕೆ. ಈಗ ಅದ್ರಲ್ಲಿ ಏನೇನು ಐಟಮ್ಸ್ ಬರುತ್ತಮ್ಮ? ಏನೇನೇನು ಅಂದ್ರೆ ಈಗ ವಸ್ತುಗಳ ಬಗ್ಗೆ ಹೇಳೋದಾದ್ರೆ, ಯಾಕೆಂದ್ರೆ ಇಲ್ಲಿ ಪಬ್ಲಿಕ್ ನೋಡ್ತಾ ಇರ್ತಾರಲ್ವಾ ವೀಕ್ಷಕರು, ಅವ್ರಿಗೆ ಗೊತ್ತಾಗ್ಬೇಕಲ್ವಾ ಮಾಹಿತಿ. ಈಗ ನೀವು ಕಣ್ಣು ಕಟ್ಟಿದ್ರಿ, ಕಣ್ಣು ಕಟ್ಟಿದ ಮೇಲೆ ಏನನ್ನ ಗುರುತಿಸಬಹುದು, ಹೇಗೆ ಗುರುತಿಸಬಹುದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಸ್ಟಾರ್ಟಿಂಗ್ ನ ಅವ್ರು ಕಲಿಸ್ಬೇಕಂದ್ರೆ ಫಸ್ಟ್ ಬಾಲ್ ಇಂದ ಸ್ಟಾರ್ಟ್ ಮಾಡ್ತೇವೆ ಸರ್. ಓಕೆ. ಬೇರೆ ಬೇರೆ ಕಲರ್ ಬಾಲ್ ತರಿಸ್ತೀವಿ ಸರ್ ಅವ್ರ ಕಡೆಯಿಂದ. ಫಸ್ಟ್ ಅದರಿಂದ ಪ್ರಾಕ್ಟೀಸ್ ಮಾಡ್ತೇವೆ ಸರ್. ಓಕೆ. ಅದಾಗಿಂದ ಕಾರ್ಡ್ಸ್ ಎಲ್ಲ ಬರೆಸ್ತೇವೆ ಸರ್. ಆಮೇಲೆ ರಬ್ಬರ್ ಬ್ಯಾಂಡ್ ಇಂದ ಮಾಡಿಸ್ತೇವೆ, ಡಿಫ್ರೆಂಟ್ ಕಲರ್ ರಬ್ಬರ್ ಬ್ಯಾಂಡ್ಸ್ ಇಂದ ಮಾಡಿಸ್ತೇವೆ ಸರ್. ಈಗ ನಾವ್ ಕಣ್ಣಿಗೆ ಕಟ್ಕೊಂಡು ಏನ್ ಓದನ್ಬಹುದು ಸರ್. ಈಗ ಸ್ಟಾರ್ಟಿಂಗ್ ಅದೆಲ್ಲ ಮಾಡಿಂದ ಅವ್ರಿಗೆ ಓದಾಕ ಚಾಲು ಆಗ್ತದೆ ಸರ್. ಬಟ್ಟೆ ಕಟ್ಕೊಂಡು ಓದ್ಬಿಡ್ಬೋದು ಸರ್, ಓದ್ಬೋದು. ಈಗಿನ ಮಠ ಒಬ್ಬೊಬ್ರು ಆಲ್ಮೋಸ್ಟ್ ಎಲ್ಲಾರು ಸೈಕಲ್ ಹೊಡಿತಾರೆ. ನೀವು ಓದ್ತೀರಿ ಬಟ್ಟೆ ಕಟ್ಟಿ? ಈಗ ನಾವು ನಮ್ಮ ಇಂಟರ್ವ್ಯೂ ಮುಗಿದ್ಮೇಲೆ ನಿಮ್ ಬಟ್ಟೆ ಕಟ್ತೀವಿ ಇಲ್ಲಿ, ನೀವು ಓದ್ ತೋರಿಸ್ಬೇಕು. ಓದ್ತೀರಿ? ಓಕೆ. ಈಗ ಎಷ್ಟು ಜನ ಮಕ್ಕಳು ಆ ತರ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಕಲ್ತಂತವ್ರು ಓದ್ತಾ ಇದ್ದಾರೆ? ಆಲ್ಮೋಸ್ಟ್ ಎಲ್ಲಾರು ಓದ್ತಾರೆ ಸರ್. ಬಟ್ಟೆ ಕಟ್ಕೊಂಡು ಓದ್ತಾರೆ. ಬಟ್ಟೆ ಕಟ್ಕೊಂಡು ಏನೇನ್ ಮಾಡ್ಬಹುದು? ನಾವು ಹಂಗ ಕಣ್ ತೆಗೆದು, ಈಗ ಕಣ್ ತೆಗೆದ್ರೆ ಒಂದು ಸರಿಯಾಗಿ ಕಾಣಲ್ಲ. ಈಗ ನಮ್ಗೆಲ್ಲ ಸ್ಪೆಕ್ಟೇ ಬೇಕೀಗ. ಅಂತದ್ರಲ್ಲಿ ಬಟ್ಟೆ ಕಟ್ಕೊಂಡು ನೋಡೋದಿದೆಯಲ್ವಾ, ತುಂಬಾನೇ ಕಷ್ಟ. ಸೊ ಏನೇನ್ ಮಾಡ್ಬೋದು ಅಂತ? ಓದ್ಬೋದು ಸರ್, ಬರಿಬೋದು ಸರ್. ಈಗ ಸೈಕಲ್ ಹೊಡಿಯೋದ್ರೆ ಸೈಕಲ್ನು ಹೊಡಿಬೋದು ಸರ್, ಸ್ಕೂಟಿ ಬಂದ್ರೆ ಸ್ಕೂಟಿನೂ ಹೊಡಿಬೋದು ಸರ್. ಈಗ ಇನ್ನೊಂದು ನಿಮ್ ಕೇಳ್ತೀನಿ ಸೌಮ್ಯ, ಸಣ್ಣ ಮಕ್ಕಳು ಕಲ್ತ್ ಬಿಡ್ತಾರೆ. ಓಕೆ. ಒಂದಷ್ಟು ಜನರಿಗೆ ವಯಸ್ಸಾಗ್ಬಿಟ್ಟಿರುತ್ತೆ, ಪಾಪ ಅವ್ರ ಕಣ್ಣೇ ಸರಿಯಾಗಿ ಕಾಣ್ತಿರಲ್ಲ. ಅಂಥವ್ರಿಗೆ ಏನಾದ್ರು ಈ ವಿದ್ಯೆ ಕೊಟ್ರೆ ಅವ್ರ ಬದುಕನ್ನ ಈಸಿ ಮಾಡ್ಕೊಳ್ಳಕ್ಕೆ ದಾರಿ ಆಗ್ಬೋದಾ? ಹಿರಿಯರು ಕಲಿಬಹುದಾ ಇದನ್ನ ಅಂತ? ಕಲಿಬಹುದು ಸರ್, ಆದ್ರೆ ಅವ್ರಿಗೆ ಬಾಳ ಟೈಮ್ ಬೇಕಾಗ್ತದೆ ಸರ್. ನಮ್ಮಂತವ್ರು ಕಲಿಬಹುದಾ? ಬಾಳ ಟೈಮ್ ಬೇಕಾಗ್ತದೆ ಸರ್, ಯಾಕಂದ್ರೆ ನಮ್ದು ಮೈಂಡ್ ಮೆಚೂರ್ ಆಗ್ಬಿಟ್ಟಿರ್ತೈತೆ ಸರ್. ಓಕೆ, ಸೂಪರ್. ಮತ್ತೆ ಬೇರೆ ಬೇರೆ ಕಡೆ ಕಾನ್ಸಂಟ್ರೇಷನ್ ಹೋಗ್ತೈತೆ ಸರ್. ಅದಕ್ಕ ಅಷ್ಟು ಜಲ್ದಿ ಗ್ರಾಸ್ಪ್ ಆಗಂಗಿಲ್ಲ ಸರ್. 16 ಇಯರ್ಸ್ ಒಳಗಂದ್ರ ಅವ್ರಿಗೆ ಇನ್ನೂ ಆ ಕಡೆ ಈ ಕಡೆ ಲಕ್ಷ್ಯ ಇರಂಗಿಲ್ಲ ಸರ್. ಅವ್ರಿಗೆ ಅಂದ್ರೆ ಅವ್ರು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ, ಏಕಾಗ್ರತೆ ಬರ್ಲಿಕ್ಕೆ ಈಸಿಯಾಗಿ ಇವ್ರು ಇದು ಮಾಡ್ತಾರೆ. ಓಕೆ. ಎಸ್ ಅಮ್ಮ, ಈಗ ಸೌಮ್ಯ ಹೇಳ್ತಾ ಇದ್ಲು, ನನಗೆ ಲಿಟರಲಿ ನನಗೆ ಖುಷಿ, ಐ ಆಮ್ ಹ್ಯಾಪಿ. ಯಾಕಂದ್ರೆ ಒಂದು ಸಣ್ಣ ಮಗು ಅದೇನು, ಅವಳೇ ಮಗುವಾಗಿ ಮಕ್ಕಳಿಗೆ ಒಂದು ವಿದ್ಯೆ ಈ ತರದ್ದು, ಯಾಕಂದ್ರೆ ಇದು ಡಿಫ್ರೆಂಟ್ ವಿದ್ಯೆ. ಏನೋ ಬಿಡಪ್ಪ ನಾವು ಒಂದು ಅಲ್ಫಾಬೆಟ್ಸ್ ಹೇಳ್ಬಿಟ್ಟೆ ಅಥವಾ ಓವೆಲ್ಸ್ ಕಾನ್ಸನೆಂಟ್ಸ್ ಏನೋ ಹೇಳ್ಕೊಟ್ಬಿಟ್ಟೆ ಅಂದ್ರೆ ಅದು ತುಂಬಾನೇ ಸರಳ. ಒಂದು ಮ್ಯಾಥಮೆಟಿಕ್ಸ್ ಕಲ್ಸ್ಬಿಟ್ಟೆ, ನಂಬರ್ಸ್ ಹೇಳ್ಬಿಟ್ಟೆ ಅಂದ್ರೆ ಅದು ಸಹಜ, ಅದು ಕಾಮನ್ ಮಾಡ್ಬೋದು. ಬಟ್ ಈ ತರದ ವಿದ್ಯೆನ ತುಂಬಾ ದೊಡ್ಡವರಿಗೆ, ಅನುಭವಿಗಳಿಗೆ, ಗಾಢ ಎಕ್ಸ್ಪೀರಿಯನ್ಸ್ ಇರುವಂತವ್ರಿಗೆ, ಡೆಪ್ತ್ ಅದ್ರ ಬಗ್ಗೆ ಸ್ಟಡಿ ಮಾಡಿರುವಂತವ್ರಿಗೆ ಈಸಿ ಆಗ್ಬೋದು. ಸಣ್ಣ ಮಗುದು ಇವತ್ತು ಇಷ್ಟು ಜನರಿಗೆ 75 ಮೆಂಬರ್ಸ್ ವಿದ್ಯೆ ಕಲಿಸಿದೀನಿ ಅಂತ ಕೇಳಿದಾಗ ನಿಜ ಕೂಡ ವಂಡರಿಂಗ್ ಆಗುತ್ತೆ. ಅದು ಕೇವಲ ಬಣ್ಣಗಳನ್ನು ಗುರುತಿಸೋದಲ್ಲ, ನಂಬರ್ಗಳನ್ನ ಮಾಡೋದಲ್ಲ, ಓದೋದನ್ನ, ಬರೆಯೋದನ್ನ, ಇನ್ಕ್ಲೂಡಿಂಗ್ ಸ್ಕೂಟಿಗಳನ್ನು ಕೂಡ ಅಂದ್ರೆ ಡ್ರೈವ್ ಮಾಡ್ಬೋದು ಅಂತ ಹೇಳ್ತಾಳೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ. ಮಗಳ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಖುಷಿ ಅನ್ಸುತ್ತೆ ಸರ್. ಖುಷಿ ಅನ್ಸುತ್ತೆ ಸರ್. ಅವಳು ಏನೋ ಒಂದ್ ಮಾಡ್ಬೇಕಂದ್ರು ಅದು ಒಟ್ಟು ಸಾಧನೆ ಮಾಡ್ತಾಳ ಸರ್. ಅದನ್ನ ಕಲಿಬೇಕಂದ್ರ ಕಲಿತಾಳ ಸರ್. ಒಟ್ಟು
ಆಕಿ ಒಂದು ಗುರಿ ಅಂತ ಇಟ್ಟಿಂದ ಗುರಿ ಮುಟ್ಟೋ ತನ ಬಿಡುದಿಲ್ಲ ಸರ್. ಸೌಮ್ಯನ ಸ್ವಭಾವನೇ ಸೌಮ್ಯನ ಮನೆ. ಹಾ ಸರ್, ಹ್ಮ್ ಅವಳಿರೋದ ಹಂಗ ಸರ್. ಹ್ಮ್ ಹೆಚ್ಚಿಗೆ ಮಾತಿಲ್ಲ, ನಾವ್ ಎಷ್ಟು ಮಾತಾಡಿಸ್ತೀವಿ ಅಷ್ಟ ಸರ್. ಅಷ್ಟಕ್ಕ ಅದಕ್ಕೇನ ಸೌಮ್ಯ. ಅದಕ್ಕೆ ಸೌಮ್ಯ ಸರ್. ಹ್ಮ್ ಏನ್ ಅನ್ನೆಸೆಸರಿ ಮಾತಾಡೋದಿಲ್ಲ ಸರ್ ಅವಳು. ಅದು ವಿಷಯಕ್ಕೆ ತಕ್ಕಂಗ್ ಮಾತ್ರ ಮಾತಾಡ್ತಾಳ. ಹಂಗಾಗಿ ಅವಳ ಕಾನ್ಸಂಟ್ರೇಷನ್ ಚಲೋ ಐತ್ ಸರ್. ಚಲೋ ಐತಿ. ಹಾ ಸರ್. ಈಗ ಮನೆಯಲ್ಲಿ ದಿನಚರಿ ಈಗ ನಿಮ್ ಜೊತೆಗೆ ಅಪ್ಪಾಜಿ ಜೊತೆಗೆ ಅದ್ ಹೆಂಗಿರ್ತಾಳೆ? ಏನ್ ಅವತಾರ ಇರ್ತಾಳೆ ಮನೆಯಲ್ಲಿ? ಒಳ್ಳೆ ರೀತಿಯಿಂದನೇ ಇರ್ತಾಳ ಸರ್. ಅವಳು ಏನ್ ತನ್ನ ಕೆಲಸ ತಾ ಮಾಡ್ಕೊಂತ ನಾವ್ ಏನ್ ಹೇಳ್ತು ಅದನ್ನು ಮಾಡ್ತಾಳ ಸರ್ ಕೆಲ್ಸನ. ಅದ್ರ ಜೊತೆಗೆ ಈ ವಿದ್ಯೆನೂ ಕಲಿಸ್ತಾಳ ಸರ್ ಅವಳು. ಆಮೇಲೆ ಹಾ ಸರ್, ಆಮೇಲೆ ಬೇರೆ ಬೇರೆ ಆಫೀಸ್ ಅದಾವ್ ಸರ್ ಅವಳಿಗೆ. ಬುಕ್ಸ್ ಓದುದು, ಆನ್ಲೈನ್ ಒಳಗ್ ತರಿಸ್ಕೊಂಡು ಮುಂದ ಲೈಫ್ ಒಳಗೆ ಏನ್ ಅಚೀವ್ಮೆಂಟ್ ಮಾಡ್ಬೇಕಂತ ಅವೆಲ್ಲ ಬುಕ್ಸ್ ತರಿಸ್ಕೊಂಡು ಓದ್ತಾಳ ಸರ್. ತನಗೆ ಏನ್ ಅನ್ಸುತ್ತ ಅದು ಒಟ್ ಟೈಮ್ ವೇಸ್ಟ್ ಮಾಡಲ್ಲ ಸರ್. ಈಗ ಮಗಳ ಬಗ್ಗೆ ಏನ್ ಕನ್ಸು ಕಟ್ಕೊಂಡಿದ್ದೀರಿ ನೀವು? ಏನ್ ಕನಸು ಕಾಣ್ತಾ ಇದ್ರಿ? ಏನ್ ಆಗ್ಬೇಕು ಸೌಮ್ಯ ಮುಂದೆ? ಏನ್ ಅನ್ಕೊಂಡಿದ್ರಿ ನೀವು? ಅವಳು ಇಂಜಿನಿಯರಿಂಗ್ ಅಂತೂ ಮಾಡತ್ತಾಳ ಸರ್. ಅವಳು ಏನ್ ಅನ್ಕೊಂಡಾಳ, ಒಟ್ ಆಕೆ ಏನ್ ಅನ್ಕೊಂತಾಳ, ಒಟ್ ಸಾಧನೆ ಮಾಡ್ತಾಳ ಅನ್ನೋದಂತೂ ಐತ್ ಸರ್ ನಮ್ಗ. ಅವಳು ಏನ್ ಅನ್ಕೊಂಡಾಳ ಆ ಗುರಿ ಮುಟ್ಲಂತ ಅವಳ ಇಚ್ಛೆಗ ಅವಳು ಬಿಟ್ಟಿವ್ ಸರ್. ಅವ್ರ ತಂದೆ ಏನ್ ಹೇಳ್ತಾರೆ ಸೌಮ್ಯ ಬಗ್ಗೆ? ಅವ್ರು ಬಹಳ ಖುಷಿ ಪಡ್ತಾರ ಸರ್ ಅವಳು ಹಿಂಗಿರೋದಕ್ಕ. ಇನ್ನೊಬ್ರು ಮಗಳು ಚಿಕ್ಕವರ? ಹಾ ಸರ್. ಈಗ ಅಕ್ಕನ ಸಾಧನೆ ಸಹಜವಾಗಿ ಮನೇಲಿ ದೊಡ್ಡವರು ಅಂದ ತಕ್ಷಣ ದೊಡ್ಡವ್ರನ್ನ ಸಣ್ಣವರು ಅಬ್ಸರ್ವ್ ಮಾಡೋದು, ವೀಕ್ಷಣೆ ಮಾಡೋದು, ಅನುಕರಿಸೋದು, ಅವಲೋಕನ ಮಾಡೋದು ಈ ತರದೆಲ್ಲ ಕಾಮನ್. ಈಗ ಇವ್ರ ತಂಗಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಹೇಗಿದ್ದಾರೆ ಈಗ? ಗಾಂಧಾರ ವಿದ್ಯೆ ಮಾಡ್ತಾಳ ಸರ್. ಮಾಡ್ತಾರೆ. ಹಾ ಮಾಡ್ತಾಳ ಸರ್. ಓಕೆ ಓಕೆ ಓಕೆ. ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಈಗ ನಿಮ್ಮ ಸರ್ನೇಮ್ ಬಂದ್ಬಿಟ್ಟು ಜಾಲಿಯಾಳ. ನೀವ್ ಹಂಗೆ ಮನೆ ಮಂದಿ ಎಲ್ಲ ಗಾಂಧಾರಿ ಮಾಡ್ತಾ ಇದ್ರೆ ಒಂದ್ ದಿವ್ಸ ಗಾಂಧಾರಿ ಕುಟುಂಬ ಆಗ್ಬಿಡುತ್ತೆ ಅಂತ ಅಷ್ಟರ ಮಟ್ಟಿಗೆ ಕಲಿತಾ ಇದಾರೆ ಅಲ್ವಾ? ಹಾ. ಇನ್ನು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸೌಮ್ಯ ಬಗ್ಗೆ? ಖುಷಿ ಇದೆ ಸರ್. ಖುಷಿ ಇದೆ. ಒಂದಿನ ದೊಡ್ಡ ಸಾಧಕಿ ಆಗ್ತಾಳನ್ನ ಖುಷಿ ಇದೆ ಸರ್. ಒಟ್ಟಿಗೆ ಏನ್ ಅನ್ಕೊಂತಾಳ ಅದನ್ನ ಮಾಡ್ತಾಳ ಸರ್. ಈಗ ಸೌಮ್ಯ ಈ ತರ ಮಾಡ್ತಿರೋದಕ್ಕೆ, ಕಲಿತಿರೋದಕ್ಕೆ ನಿಮ್ಮ ಕುಟುಂಬಸ್ಥರು, ಪರಿಚಯದವರು, ಜನಗಳು ಏನ್ ಹೇಳ್ತಾರೆ? ಬಹಳ ಖುಷಿ ಪಡ್ತಾರ ಸರ್. ನೆನ್ಪ್ ಮಾಡ್ಕೊಡ್ರಿ ಯಾರ್ಯಾರು ಹೆಂಗ್ ಸಪೋರ್ಟ್ ಮಾಡ್ತಾರೆ ಅಂತ. ನಿಮ್ಮ ಫ್ಯಾಮಿಲಿಯರ್ಸ್ ಅವಳಿಗೆ ಈ ವಿದ್ಯೆಗೆ ಸಪೋರ್ಟ್ ಮಾಡುವಂತವ್ರು? ಫ್ಯಾಮಿಲಿ ಅವರು ಸಪೋರ್ಟ್ ಮಾಡ್ತಾರ ಸರ್. ಫ್ಯಾಮಿಲಿಕ್ಕಿಂತ ಹೊರಗಿನ ಜನ ಬಹಳ ಖುಷಿ ಪಡ್ತಾರ ಸರ್. ಬಹಳ ಖುಷಿ ಪಡ್ತಾರೆ. ಹೊರಗಿನ ಜನ ಖುಷಿ ಪಟ್ಟಾಗೆಲ್ಲ ನಿಮ್ಗೆ ಏನ್ ಅನ್ಸುತ್ತೆ? ನಾವ್ ಇದ್ರಲ್ಲಿ ಇನ್ನೂ ಅವಳನ್ನ ಮುಂದುವರಿಸಬೇಕು ಈ ತರ ಬರುತ್ತಾ? ಬರುತ್ತೆ. ನಾನೇ ಮಾತಾಡ್ತಾ ಇದ್ದೀನಿ, ನಿಮ್ಮನ್ನ ಕೇಳ್ತಾ ಇದ್ದೀನಿ. ಏನ್ ಅನ್ಸುತ್ತೆ ನಿಮ್ಗೆ? ಬರುತ್ತೆ ಸರ್. ಅವಳಿಗೆ ಇನ್ನೂ ಏನ್ ಅಂತಾಳ ಎಲ್ಲ ಕಲಿಸ್ಬೇಕು, ಮಾಡ್ಬೇಕು. ಅವಳು ಏನ್ ಸಾಧನೆ ಮಾಡ್ತಂತಾಳ ಮಾಡಿಸ್ಬೇಕು ಅನ್ನೋದು ಐತ್ ಸರ್. ಐತ್ ನಿಮ್ಗೆ ಮಾಡಿಸ್ತೀರಿ? ಹಾ ಮಾಡಿಸ್ತೀವಿ. ಥ್ಯಾಂಕ್ ಯು ಸೌಮ್ಯ. ಇನ್ನು ಕೊನೆಯದಾಗಿ ಇವಾಗಂತೂ ನಿಮ್ಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಜನರಿಗೆ ವಿದ್ಯೆ ಕೊಡ್ತಾ ಇದ್ರಿ, ಜ್ಞಾನ ಕೊಡ್ತಾ ಇದ್ರಿ, ಶಿಕ್ಷಣವನ್ನು ಹಂಚ್ತಾ ಇದ್ರಿ. ಬರೋ ದಿನಮಾನದಲ್ಲಿ ಈ ಗಾಂಧಾರಿ ವಿದ್ಯೆಯಲ್ಲೇ ನೀವು ಸ್ಪೆಷಲಿಸ್ಟ್ ಆಗಿ ಡಿಫ್ರೆಂಟ್ ಆಗಿರುವಂತಹ ಯೂನಿವರ್ಸಲ್ ಆಗಬಹುದಾದಂತ ಅಚೀವ್ಮೆಂಟ್ ಮಾಡಬೇಕು ಅಂತಿದೆಯಾ ನಿಮ್ಗೆ? ಹಾ ಸರ್, ಮಾಡ್ಬೇಕಂತ. ಏನ್ ಕನ್ಸಿದೆ? ವಾಟ್ ಇಸ್ ಯುವರ್ ಅಂಬಿಷನ್? ವಾಟ್ ಇಸ್ ಯುವರ್ ಗೋಲ್? ಏನು? ಗಾಂಧಾರಿ ವಿದ್ಯೆ ಅಷ್ಟೇ ಅಲ್ಲ ಸರ್, ಇನ್ನು ಮುಂದ ಕುಂಡಲಿನಿ ಧ್ಯಾನ ಇನ್ನು ಬಾಳ್ ಬರ್ತಾವ ಸರ್. ಕುಂಡಲಿನಿ ಧ್ಯಾನ ಅದನ್ನ ಬರೀ ನಮ್ಮಂಥವ್ರು ಓದಿ ಅರ್ಥವನ್ನು ಮಾಡ್ಕೊಳ್ಳೋದೇನೆ ಕಷ್ಟ. ಅಂತದ್ದನ್ನು ಕೂಡ ನಿಮ್ಗೆ ಆಸಕ್ತಿ ಇದೆ? ಓಕೆ 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 ಓಕೆ. ಒನ್ಸ್ ನಿಮ್ಗೆ ಕುಂಡಲಿನಿ ಧ್ಯಾನದ ಬಗ್ಗೆ ಐಡಿಯಾ ಬಂದ್ಬಿಟ್ರೆ ಎಂತಹ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳನ್ನು ಕೂಡ ಮೀರಿಸ್ತಕ್ಕಂಥ ಶಕ್ತಿ ಬರ್ತದ್ರಲ್ಲಿ. ನಿಮ್ಗೆ ಐಡಿಯಾ ಇದೆಯಾ ಕುಂಡಲಿನಿ ಬಗ್ಗೆ? ಏನ್ ಗೊತ್ತಿದೆ ಕುಂಡಲಿನಿ ಅಂದ್ರೆ? ಅದರ ಟ್ರೈನಿಂಗ್ ತಗೊಂಡೇನಿ ಸರ್. ಪ್ರಾಕ್ಟೀಸ್ ಮಾಡ್ಬೇಕು ಸರ್ ಇನ್ನು ಅದರ ಬಗ್ಗೆ. ಮಾಡ್ತಾ ಇದ್ದೀರಿ, ತಿಳ್ಕೊಳ್ತಾ ಇದ್ದೀರಿ. ಓಕೆ ಓಕೆ ಓಕೆ. ಇನ್ನು ಈ ಗಾಂಧಾರಿ ವಿದ್ಯೆ ಬಗ್ಗೆ ಏನ್ ಹೇಳ್ತೀರಿ ನೀವು? ಎಲ್ರಿಗೂ ಯಾಕೆ ಬೇಕು, ಎಲ್ಲ ಯಾಕೆ ಕಲಿಬೇಕು ಅಂತ? ಗಾಂಧಾರಿ ವಿದ್ಯೆ ಕಲಿಯೋದ್ರಿಂದ ನಮ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ ಸರ್. ಓಕೆ. ಮತ್ತ ಆ ಕಡೆ ಈ ಕಡೆ ಲಕ್ಷ್ಯ ಹೋಗಂಗಿಲ್ಲ ಸರ್. ಏನ್ ಮಾಡ್ಬೇಕು ಅದಷ್ಟೇ ಮಾಡೋದಿಲ್ಲ. ನಮ್ಮ ಚಿತ್ತನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು ಅಂತ, ಪ್ರಸನ್ನ ಚಿತ್ತರಾಗಿರ್ಬಹುದು ಅಂತ, ಪೇಷನ್ಸ್ ಇಂದ ಇರ್ಬೋದು ಅಂತ, ಅಂದ್ರೆ ಮನುಷ್ಯ ಕೂಲ್ ಅಂಡ್ ಕಾಮ್ ಆಗಿರ್ಬಹುದು ಅಂತ. ಮತ್ತೇನು ಯೂಸಸ್ ಇದೆ ಗಾಂಧಾರಿಯಿಂದ? ಓದೋದ್ರಾಗ ಬಾಳ ಹೆಲ್ಪ್ ಆಗ್ತೈತಿ ಸರ್. ಅಂದ್ರೆ ಒಬ್ಬೊಬ್ರಿಗೆ ನೆನ್ಪಿರಂಗಿಲ್ಲ ಸರ್. ಈಗ ಓದಿದ್ ಈಗ ಅದ್ ನೆನ್ಪಿಟ್ಕೊಳಕ ಬಾಳ ಯೂಸ್ ಆಗ್ತೈತಿ. ಓಕೆ ಓಕೆ ಓಕೆ. ಅಮ್ಮ, ಈಗ ಈ ಮೂಲಕ ನೀನು ಪೇರೆಂಟ್ಸ್ಗೆ ಏನಾದ್ರು ನಿಮ್ಮ ಮಕ್ಕಳನ್ನ ಈ ಕಾರಣಕ್ಕೆ ಕಳಿಸ್ರಿ ಅಂತ ಕೇಳೋದಾದ್ರೆ ಈ ಮೂಲಕ ಹೆಂಗ್ ಕೇಳ್ತೀರಿ? ಓದಾಕ ಬಾಳ ಯೂಸ್ ಆಗ್ತೈತಿ ಸರ್. ಮತ್ತ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗ್ತೈತಿ. ಓಕೆ. ಗಾಂಧಾರಿ ವಿದ್ಯೆ ಕಲ್ತ್ರ ಔಟ್ ಆಫ್ ಔಟರ ಪಕ್ಕ ಬರ್ತೈತಿ. ಹೌದಲ್ಲ? ಅಂದ್ರೆ ಗಾಂಧಾರಿ ವಿದ್ಯೆ ಒಂದು ಅಂದ್ರ
ಈ ಪಠ್ಯೇತರವಾಗಿರೋದ್ರ ಜೊತೆಗೆ ಪಠ್ಯಕ್ಕೂ ಕೂಡ ಸಹಕಾರಿಯಾಗುತ್ತೆ ಅಂತ. ಹಾ ಸರ್, ಮತ್ತೆ ನಾವು ಕ್ಲಾಸ್ ಒಳಗೆ ಏನ್ ಮಾಡ್ತೀವಿ ಸರ್, ಅವ್ರಿಗೆ ಮೊಬೈಲ್ ಬಿಡಿಸ್ತೀವಿ ಸರ್. ಅಂದ್ರೆ ನಾವ್ ಏನ್ ಹೇಳ್ತೀವಿ, ಮೊಬೈಲ್ ಹಿಡಿದ್ರೆ ಅದು ಬರಂಗಿಲ್ಲ ಹಂಗ ಹೇಳಿರ್ತೀವಿ ಸರ್. ಓಕೆ ಓಕೆ. ಮತ್ತೆ ಜಂಕ್ ಫುಡ್ಸ್ ಅದೆಲ್ಲ ಅವಾಯ್ಡ್ ಮಾಡ್ಬೇಕು ಸರ್, ಹಂಗ ಹೇಳ್ತೀವಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೆ ಕೂಡ ಗಾಂಧಾರಿ ವಿದ್ಯೆ ಪೂರಕ ಮತ್ತು ಪ್ರೇರಕ. ಈ ಒಂದು ಇಂಡಿಪೆಂಡೆನ್ಸ್ ಡೇ ರಿಲೇಟೆಡ್ ಏನ್ ಮಾಡ್ತಾ ಇದೀರಿ? ನಿಮ್ಮ ಗಾಂಧಾರಿಯಿಂದ ಏನು ಸ್ಪರ್ಧೆ ಮಾಡ್ತಾ ಇದೀರಿ ಅಂತ ಕೇಳಿದೆ. ಏನ್ ಸ್ಪರ್ಧೆ ಅದು? ಇಂಡಿವಿಜುವಲ್ ಆಗಿ ಯಾವ ಸಂಸ್ಥೆ ಸಹಯೋಗ, ಎಲ್ಲಿ ಮಾಡ್ತಾ ಇದ್ರಿ? ವಾಸವಿ ಸ್ಕೂಲ್ ಒಳಗ್ ಮಾಡತ್ತೀವಿ ಸರ್. ಇಂಡಿವಿಜುವಲ್ ಆಗಿ ಶರ್ಟಿನ್ ಬಟನ್, ಫ್ಲಾಗಿನ್ ಕಲರ್ ಎಲ್ಲಾ ತಗೊಂಡ್ ಮಿಕ್ಸ್ ಮಾಡಿರ್ತೀವಿ. ಅಂದ್ರೆ ಶರ್ಟ್ ಬಟನ್ ಅಲ್ಲಿ ಈಗ ನಾವು ಗ್ರೀನ್, ಆರೆಂಜ್, ವೈಟ್, ಬ್ಲೂ ತಗೊಂಡು ಎಲ್ಲಾ ಮಿಕ್ಸ್ ಮಾಡಿರ್ತೀವಿ ಸರ್. ಓಕೆ. ಅವನ್ನ ಅವ್ರ ಫ್ಲಾಗ್ ಟೈಪ್ ಅಂಟಿಸ್ಬೇಕು ಸರ್ ಒಂದ್ ಪೇಪರ್ ಮೇಲೆ. ಅದು ಇಂಡಿವಿಜುವಲ್ ಮಾಡತ್ತೆ ಸರ್. ಅಂದ್ರೆ ಈ ಬಟನ್ಸ್ ಗಳನ್ನ ಕಲರ್ಸ್ ಏನು ಇದು ನಮ್ದು ಫ್ಲಾಗ್ ರಿಲೇಟೆಡ್ ಕಲರ್ಸ್ ಇದೆ, ಆ ಎಲ್ಲ ಬಟನ್ಸ್ ಗಳನ್ನ ಒಂದ್ ಕಡೆ ಹಾಕೋದು, ಒಂದ್ ಕಡೆ ಹಾಕಿರ್ತೀರಿ, ಮಿಕ್ಸ್ ಮಾಡಿರ್ತೀರಿ, ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀರಿ. ಓಕೆ. ಅವ್ರ ಒಂದೊಂದ್ ಕಲರ್ ನ ತಗೊಂಡು ಅದಾದ ಕಲರ್ ನ ಕರೆಕ್ಟ್ ಫ್ಲಾಗ್ ಹೆಂಗಿರುತ್ತೆ ಹಂಗ್ ಮಾಡ್ತಾರೆ. ಫ್ಲಾಗ್ ರೆಡಿ ಮಾಡ್ಬೇಕು ಬಟನ್ ಪೇಸ್ಟ್ ಮಾಡೋದ್ ಮೂಲಕ, ಗಮ್ ಹಚ್ಚಿ ಅಂಟಿಸ್ಬೇಕು. ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ? 35-40 ಮೆಂಬರ್ಸ್ ಮಾಡತ್ತಾರ ಸರ್. ಓಕೆ. ಮತ್ತೇನ್ ಮಾಡ್ತಾ ಇದ್ರಿ? ಮತ್ತೆ ಗ್ರೂಪ್ ಇಂದ ಒಂದ್ ಮಾಡತ್ತೀವಿ ಸರ್. ಅದು ಪೂರ ಒಂದ್ ದೊಡ್ಡ ಫ್ಲಾಗ್ ಮಾಡಿವ್ ಸರ್. ಅಲ್ಲಿ ರಂಗೋಲಿ ತಗೊಂಡು ಅಲ್ಲಿ ಹಾಕ್ಬೇಕು ಸರ್, ಅವ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು. ಅಂದ್ರೆ ಒಂದು ಮೈದಾನದಲ್ಲಿ ಅಲ್ಲಿ ಆ ಫ್ಲಾಗ್ ಯಾರು ಮಾಡ್ತಾರೆ? ಫ್ಲಾಗ್ ಮಾಡಿರ್ತಾರ ಸರ್ ಬಿಫೋರ್. ಹಾ ಸರ್. ಓಕೆ. ಬಾರ್ಡರ್ ಅಷ್ಟು ಹಾಕಿರ್ತಾರ ಸರ್. ನಾವು ಎಲ್ಲಾರು ಹೋಗಿ ಬೇರೆ ಬೇರೆ ಕಲರಿನ ಇಟ್ಟಿರ್ತಾರ ಸರ್ ರಂಗೋಲಿ. ನಾವು ಫ್ಲಾಗಿನ್ ಕಲರ್ಸ್ ಅಷ್ಟೇ ತಗೊಂಡು ಅದ್ ಎಲ್ಲೈತಿ ಅಲ್ಲೇ ಹಾಕ್ಬೇಕು, ಅಲ್ಲೇ ಫಿಲ್ ಮಾಡ್ಬೇಕು ಅದನ್ನ. ಇದನ್ನ ಮಾಡ್ತಾರ ನಿಮ್ಮ ಹುಡುಗರು? ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಅಂದ್ರೆ ಏನ್ ಟ್ರೈನಿಂಗ್ ಆಗಿದೆ ಇದಕ್ಕೆ? ಏನು ಪ್ರಾಕ್ಟೀಸ್ ಮಾಡಿಲ್ಲ ಸರ್, ಆದ್ರ ಮಾಡ್ತಾರ ಸರ್ ಎಲ್ಲಾರು. ವಿದೌಟ್ ಎನಿ ಪ್ರಾಕ್ಟೀಸ್ ಡೆಫಿನೆಟ್ಲಿ ಆಗತ್ತಂತ ಅಷ್ಟು ಕಾನ್ಫಿಡೆನ್ಸ್ ಇದೆ. ಎಸ್ ಸೌಮ್ಯ, ಒಳ್ಳೇದಾಗ್ಲಿ. ಅವರಿಗೆ ಬರೋ ದಿನಮಾನದಲ್ಲಿ ನಿಮ್ಮ ಅಂತ ಕಲ್ತಂದವ್ರಿಗೆ ಕೂಡ ಒಳಿತಾಗ್ಲಿ. ಅಮ್ಮ, ನಿಮ್ಗೆ ತುಂಬಾ ಧನ್ಯವಾದ. ನಮ್ಮ ಸ್ಟುಡಿಯೋಕ್ಕೆ ಬಂದ್ರಿ, ಸೌಮ್ಯನ ಕರ್ಕೊಂಡು ಬಂದ್ರಿ, ಇಷ್ಟೆಲ್ಲ ವಿಚಾರಗಳನ್ನ ಹಂಚ್ಕೊಂಡ್ರಿ. ನಿಮ್ಮ ಜ್ಞಾನ ವೃಕ್ಷ ಅಂತಂದ್ರೆ ಗಿಡ, ಅದು ದೊಡ್ಡ ಹೆಮ್ಮರವಾಗ್ಲಿ. ಇನ್ನೂ ಸಮಾಜದಲ್ಲಿರ್ತಕ್ಕಂಥ ಅನೇಕ ಮಕ್ಕಳಿಗೆ ಜ್ಞಾನ ಸಿಗಲಿ ನಿಮ್ಮಿಂದ. ಸೌಮ್ಯ, ನೀವು ಕೂಡ ಹೀಗೆ ಸೌಮ್ಯ, ಈ ಸಮಾಜದಲ್ಲಿ ಕೂಡ ಅನೇಕ ಮಕ್ಕಳಿದ್ದಾರೆ, ತುಂಬಾ ಕಿಡಿಗೇಡಿ ಮಕ್ಕಳು ಕೂಡ ಇರ್ತಾರೆ, ಅವರನ್ನು ಕೂಡ ಸೌಮ್ಯ ಇರಿಸ್ರಿ. ಈ ಗಾಂಧಾರಿ ವಿದ್ಯೆ ಗತ್ತು ಗಮ್ಮತ್ತನ್ನು ಕೂಡ ಸೌಮ್ಯ ನೀವು ನೀಡ್ತಾ ಹೋಗ್ರಿ ಅಂತ ಹೇಳ್ತಾ ನಿಮಗೂ ಕೂಡ ಥ್ಯಾಂಕ್ ಯು ನಮ್ಮ ಸ್ಟುಡಿಯೋ ಬಂದಿದ್ದಕ್ಕೆ. ಎಸ್ ವೀಕ್ಷಕರೇ, ಒಬ್ಬ ಸಣ್ಣ ಮಗು, ಅದು ಕುಮಾರಿ, ಇನ್ನು ಚಿಕ್ಕ ಮಗು. ಆಕೆಯ ಕನಸುಗಳು ಹೇಗಿವೆ ನೋಡಿ. ನಿಜಕ್ಕೂ ಕೂಡ ಪಾಲಕರೇನಾದರೂ ಮಕ್ಕಳಿಗೆ ಸೂಕ್ತ ಸಮಯಕ್ಕೆ, ಸರಿಯಾದ ಸಮಯಕ್ಕೆ ಒಂದಷ್ಟು ಶಿಕ್ಷಣ, ಒಂದಷ್ಟು ವಿಚಾರ, ಒಂದಷ್ಟು ಯೋಗ್ಯವಾಗಿರ್ತಕ್ಕಂಥ ಸಲಹೆ ಸೂಚನೆಗಳ ಮಾರ್ಗದರ್ಶನ ಮಾಡ್ತಾ ಬಂದರೆ ಮಕ್ಕಳು ಏನಾಗಬಹುದು ಅನ್ನೋದಕ್ಕೆ ಈ ಕುಮಾರಿ ಸಾಕ್ಷಿ ಆಗ್ತಾ ಇದ್ದಾಳೆ. ನಿಜ ಕೂಡ ಸಂತೋಷ ಅನ್ಸುತ್ತೆ. ಗಾಂಧಾರಿ ವಿದ್ಯೆ ಅಂದ್ರೆ ಅದೊಂದು ಅದ್ಭುತವಾಗಿರುವಂಥ ವಿದ್ಯೆ. ಅಂಥ ವಿದ್ಯೆಯನ್ನು ಒಂದು ಸಣ್ಣ ಮಗು ತಾನೂ ಕಲಿತಾ ಇನ್ನೊಬ್ಬರಿಗೆ ಕೂಡ ಕಲಿಸ್ತಾ ಅದರ ಯುಟಿಲೈಸಸ್ ಅಂದ್ರೆ ಅದ್ರ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು, ಅದರ ಅಡ್ವಾಂಟೇಜಸ್ಗಳು ಹೇಗಿವೆ, ಇದೆಲ್ಲದರೂ ಕೂಡ ಇಷ್ಟೊಂದು ನೀಟಾಗಿ ಹೇಳ್ತಾಳೆ. ಬರೋ ದಿನ ಮೇಲೆ ತುಂಬಾನೇ ಕನಸು ಕಟ್ಟಿದ್ದಾಳೆ. ಕುಂಡಲಿನಿ ವಿದ್ಯೆಯನ್ನು ಕೂಡ ನಾನು ಅಭ್ಯಾಸ ಮಾಡ್ತೀನಿ ಅಂತ. ಅಂದ್ರೆ ಋಷಿ ಮುನಿಗಳ ಕಾಲದಲ್ಲಿ ಯಾವ ಒಂದು ವಿದ್ಯೆ ಇತ್ತು ಅದನ್ನು ಕೂಡ ನಾನು ಅಧ್ಯಯನ ಮಾಡ್ತೀನಿ ಅಂತ ಕಲಿಯುವುದಲ್ಲಿ ಯಾಕೆ ಹೇಳ್ತಾ ಇದ್ದಾಳಲ್ಲ, ನಿಜ ಕೂಡ ಅದು ಗ್ರೇಟ್ ಅನ್ಸುತ್ತೆ. ಬರೋ ದಿನಮಾನದಲ್ಲಿ ಯಾಕೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾ ಮತ್ತೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಜನಶ್ರೀ, ಇದು ಜನರ ಸಿರಿ. ನಮಸ್ಕಾರ.